ದೇಹ ಇಲ್ಲಿ ಗ್ಲಾಸ್ ಹೌಸ್ ಬಾವಿ ಏನಿದೆ ಅದರಲ್ಲಿ ಸಿಕ್ಕಿದೆ. ಆ ಮೃತದೇಹ ಏನಿದೆ ಉಲ್ಲೇಶ್ ಆಲರ್ವಿ ಅನ್ನುವಂಥವನು 38 ವರ್ಷ, ಈತ ಗೌಂಡಿ ಕೆಲಸ ಮಾಡ್ತಿದ್ದ ಅಂತ ಅವ್ರ ತಾಯಿ ಹೇಳ್ತಾರೆ. ಸೊ ನಿನ್ನೆ ರಾತ್ರಿ ಸುಮಾರು 9 ಗಂಟೆವರೆಗೂ ತನ್ನ ಮನೆಯಲ್ಲೇ ಇದ್ದ, ತಾಯಿಯವ್ರ ಜೊತೆ ಇದ್ದಂತೆ. ನಂತರದಲ್ಲಿ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದವನು ಮತ್ತೆ ಬಂದಿಲ್ಲ ಅಂತ ಅವ್ರ ತಾಯಿ ಹೇಳ್ತಾರೆ. ಅವನ ಬಾಡಿ ನಾವು ಸ್ಥಳದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಾಂಪೌಂಡ್ ಏನಿದೆ, ಕಾಂಪೌಂಡ್ ಪಕ್ಕದಲ್ಲಿ ಸ್ವಲ್ಪ ರಕ್ತ ಸಿಕ್ಕಿದೆ. ಅದ್ರ ಜೊತೆ ಬಾಡಿ ಏನಿದೆ ಆ ವೆಲ್ಲಲ್ಲಿ ಬಿದ್ದಿರುವಂಥದ್ದು. ಮತ್ತು ಇಂಜುರೀಸ್ ಇದೆ, ನೆಕ್ ಹತ್ರ ಒಂದು ಕಟ್ ಇಂಜುರಿ ಇದೆ, ಮತ್ತು ಸಾಕಷ್ಟು ಬೇರೆ ಬೇರೆ ಇಂಜುರಿಗಳು ಕೂಡ ದೇಹದಲ್ಲಿ ಇದೆ. ಈ ಘಟನೆ ಏನಾಗಿದೆ ಅಂತಂದು ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ತಗೊಂಡು ತನಿಖೆಯನ್ನು ಮಾಡಲಾಗುತ್ತೆ. ಕೊಲೆ ಕೊಲೆನ ಸುಸೈಡ್ ಸರ್? ಅಲ್ಲ ನೋಡಿ, ಈಗ ಕೊಲೆನೋ ಸುಸೈಡ್ ಅಂತ ನಾನು ಹೇಳೋಕ್ಕಾಗಲ್ಲ. ಈಗ ನಮ್ಮದು ಅವ್ರು ಏನೇ ಪ್ರಕರಣ ಕೊಟ್ಟರು ನಾವು ಅದನ್ನು ತನಿಖೆ ಮಾಡುವಂಥದ್ದು. ಮತ್ತು ಇಲ್ಲಿ ಸಾಕಷ್ಟು CCTV ಫುಟೇಜಸ್ ಎಲ್ಲ ಇರುತ್ತೆ. ಅವನೇನು ಒಬ್ಬನೇ ಬಂದ, ಜೊತೆಗೆ ಯಾರಾದರೂ ಬಂದ್ರ, ಅವನ ನಂತರದಲ್ಲಿ ಯಾರಾದರೂ ಬಂದ್ರ, ಮತ್ತು ಏನು ಘಟನೆಗೆ ಕಾರಣ ಅನ್ನೋಂಥದ್ದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲೇ ಗೊತ್ತಾಗ್ಲಿಕ್ಕೆ ಸಾಧ್ಯ. ಏನಾಗುತ್ತೆ, ಕೆಲವು ಇಂಜುರೀಸ್ ನೋಡಿಬಿಟ್ಟು ಕೆಲವರು ಹೇಳಿದ್ದಾರೆ ಇದೇನು ಚಿಕ್ಕ ಚಿಕ್ಕ ಇಂಜುರೀಸ್ ಇದೆಯಲ್ಲ ಇದೇನಕ್ಕೆ ಅಂತಂದು. ಅದೇನು ಅನ್ನೋಂಥದ್ದನ್ನು ನಮ್ಮ ಇನ್ಕ್ವೆಸ್ಟಲ್ಲಿ ನಾವು ಅಬ್ಸರ್ವೇಷನ್ ಮಾಡ್ತೀವಿ. ಪೋಸ್ಟ್ ಮಾರ್ಟಮಲ್ಲಿ ವೈದ್ಯರ ಸ್ಪಷ್ಟ ಅಭಿಪ್ರಾಯ ಏನಿದೆ ಅದನ್ನು ಕೂಡ ತಗೊಳ್ಳಲಾಗುತ್ತೆ. ಈಗ ಕಾಸ್ ಆಫ್ ಡೆತ್ ಅಸರ್ಟೈನ್ ಮಾಡಲಿಕ್ಕೆ ಪೋಸ್ಟ್ ಮಾರ್ಟಮ್ ಮಾಡೋವಂಥದ್ದು. ಕಾಸ್ ಆಫ್ ಡೆತ್ ಈಸ್ ಬಿಕಾಸ್ ಆಫ್ ಕಟ್ ಇಂಜುರಿ ಅಥವಾ ಸ್ಲಿಟ್ಟಿಂಗ್ ಆಫ್ ದಿ ಥ್ರೋಟ್, ಕತ್ ಸೀಳಾಗಿದೆ ಅಂತ ಆ ಥರ ಅಷ್ಟೇ ಕೊಡ್ಲಿಕ್ಕೆ ಸಾಧ್ಯ. ಅದ್ರ ಜೊತೆಗೆ ಅವ್ರದ್ದು ಅಬ್ಸರ್ವೇಷನ್ಸ್ ಏನಿದೆ ಅದನ್ನೆಲ್ಲ ಕೊಡ್ತಾರೆ. ಅದ್ರ ಬೇಸಿಸ್ ಮೇಲೆ ನಾವು ಬೇರೆ ಫ್ಯಾಕ್ಟ್ಸು ಎಲ್ಲ ಐಡೆಂಟಿಫೈ ಮಾಡಿ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಅಂಶಗಳನ್ನ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಫೈನಲಿ ಗೊತ್ತಾಗುತ್ತೆ ಯಾವ ಕಾರಣಕ್ಕಾಗಿದೆ, ಈ ಘಟನೆ ಹಿನ್ನೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಅವರ ತಾಯಿಯವರು ಹೇಳ್ದಂಗೆ ಒಂದು ಕೊಲೆ ಪ್ರಕರಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರೋ ಹೊಡೆದಾಕಿರ್ಬೋದು ಅಂತ ಅವ್ರು ಅನುಮಾನ ಪಡ್ತಾರೆ. ಆ ಪ್ರಕಾರ ನಾವು ಕೊಲೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತೀವಿ.